ಮೊದಲನೆಯ ಪ್ರಶ್ನೆ, ಅತಿ ಹೆಚ್ಚು ಮನುಷ್ಯರನ್ನು ಕೊಂದು ತಿನ್ನುವ ಜೀವಿ ಯಾವುದು? ಎ ಶಾರ್ಕ್, ಬಿ ತೋಳ, ಸಿ ಹುಲಿ, ಡಿ ಮೊಸಳೆ. ಉತ್ತರ ಡಿ ಮೊಸಳೆ. ಎರಡನೇ ಪ್ರಶ್ನೆ, ಕ್ಯಾನ್ಸರ್ ವಿರುದ್ಧ ಹೋರಾಡುವ ನಂಬರ್ 1 ಆಹಾರ ಪದಾರ್ಥ ಯಾವುದು? ಎ ಅರಿಶಿಣ, ಬಿ ಕೇಸರಿ, ಸಿ ಏಲಕ್ಕಿ, ಡಿ ಜಾಜಿಕಾಯಿ. ಉತ್ತರ ಎ ಅರಿಶಿಣ. ಮೂರನೆಯ ಪ್ರಶ್ನೆ, ಯಾವ ರಕ್ತದ ಗುಂಪನ್ನು ಸೊಳ್ಳೆಗಳು ಹೆಚ್ಚು ಆಕರ್ಷಿಸುತ್ತದೆ? ಎ ರಕ್ತದ ಗುಂಪು, ಬಿ ರಕ್ತದ ಗುಂಪು, ಸಿ AB ರಕ್ತದ ಗುಂಪು, ಡಿ O ರಕ್ತದ ಗುಂಪು. ಉತ್ತರ ಡಿ O ರಕ್ತದ ಗುಂಪು. ನಾಲ್ಕನೇ ಪ್ರಶ್ನೆ, ಯಾವ ನಗರವನ್ನು ಭಾರತದ ಆಹಾರ ರಸ್ತೆ ಎಂದು ಕರೆಯಲಾಗುತ್ತದೆ? ಎ ಪಂಜಾಬ್, ಬಿ ಮಧ್ಯಪ್ರದೇಶ್, ಸಿ ಗುಜರಾತ್, ಡಿ ತಮಿಳುನಾಡು. ಉತ್ತರ ಎ ಪಂಜಾಬ್. ಐದನೇ ಪ್ರಶ್ನೆ, ಹೃದಯ ಬಡಿತವನ್ನು ನಿಯಂತ್ರಿಸಲು ಯಾವ ಆಹಾರವು ಸಹಾಯ ಮಾಡುತ್ತದೆ? ಎ ಬಾಳೆಹಣ್ಣು, ಬಿ ಟೊಮ್ಯಾಟೊ, ಸಿ ಅಕ್ಕಿ, ಡಿ ಲವಂಗ. ಉತ್ತರ ಎ ಬಾಳೆಹಣ್ಣು. ಆರನೇ ಪ್ರಶ್ನೆ, ಹೆಂಡತಿ ಗಂಡನ ಯಾವ ಕಡೆ ಮಲಗಿದರೆ ಗಂಡನ ಆಯುಸ್ಸು ಹೆಚ್ಚಾಗುತ್ತದೆ? ಎ ಎಡಭಾಗಕ್ಕೆ, ಬಿ ಬಲಭಾಗಕ್ಕೆ, ಸಿ ಸೊಂಟದ ಕಡೆ, ಡಿ ಎದೆಯ ಮೇಲೆ. ಉತ್ತರ ಎ ಎಡಭಾಗಕ್ಕೆ. ಏಳನೇ ಪ್ರಶ್ನೆ, ವಿಶ್ವದ ಅತ್ಯಂತ ದುಬಾರಿ ಆಹಾರ ಯಾವುದು? ಎ ತಿಮಿಂಗ್ಲ, ಬಿ ಸೀಗಡಿ, ಸಿ ಸಾಲ್ಮನ್, ಡಿ ಕಾವಿಯರ್. ಉತ್ತರ ಡಿ ಕಾವಿಯರ್. ಎಂಟನೇ ಪ್ರಶ್ನೆ, GST ಮಸೂದೆಯನ್ನು ಅನುಮೋದಿಸಿದ ಭಾರತದ ಮೊದಲ ರಾಜ್ಯ ಯಾವುದು? ಎ ಗುಜರಾತ್, ಬಿ ತೆಲಂಗಾಣ, ಸಿ ಸಿಕ್ಕಿಂ, ಡಿ ಅಸ್ಸಾಂ. ಉತ್ತರ ಡಿ ಅಸ್ಸಾಂ. ಒಂಬತ್ತನೆಯ ಪ್ರಶ್ನೆ, ದೇಹಕ್ಕೆ ಹೆಚ್ಚು ಶಕ್ತಿಯನ್ನು ನೀಡುವ ಧಾನ್ಯ ಯಾವುದು? ಎ ಹೆಸರುಕಾಳು, ಬಿ ಕಡಲೆಕಾಯಿ, ಸಿ ಕೊಬ್ಬರಿ, ಡಿ ರಾಗಿ. ಉತ್ತರ ಬಿ ಕಡಲೆಕಾಯಿ. ದೇಹಕ್ಕೆ ಹೆಚ್ಚು ಶಕ್ತಿಯನ್ನು ನೀಡುವ ಧಾನ್ಯ ಕಡಲೆಕಾಯಿಯಾಗಿದೆ. ಇದರಲ್ಲಿ ಪ್ರೋಟೀನ್ ಎ, ಬಿ, ಸಿ, ಕ್ಯಾಲ್ಸಿಯಂ, ಕಬ್ಬಿಣ ಮತ್ತು 26 ಬಗೆಯ ಖನಿಜಗಳನ್ನು ಒಳಗೊಂಡಿರುವ ಒಂದು ಬಗೆಯ ಬೀಜ ಆಗಿದೆ. ಹತ್ತನೆಯ ಪ್ರಶ್ನೆ, ಹಸಿರು ಮಾವಿನ ಹಣ್ಣಿನಲ್ಲಿ ಯಾವ ವಿಟಮಿನ್ ಇದೆ? ಎ ವಿಟಮಿನ್ ಸಿ, ಬಿ ವಿಟಮಿನ್ ಕೆ, ಸಿ ವಿಟಮಿನ್ ಡಿ, ಡಿ ವಿಟಮಿನ್ ಬಿ. ಉತ್ತರ ಎ ವಿಟಮಿನ್ ಸಿ. 11ನೇ ಪ್ರಶ್ನೆ, ಉದ್ದ ಕೂದಲು ಹೊಂದಿರುವ ಮಹಿಳೆಯರ ವ್ಯಕ್ತಿತ್ವ? ಎ ನಿಷ್ಠಾವಂತರು, ಬಿ ಮೂರ್ಖರು, ಸಿ ಹೆಚ್ಚು ಲೈಂಗಿಕ ಶಕ್ತಿ, ಡಿ ಕೋಪ ಜಾಸ್ತಿ. ಉತ್ತರ ಎ ನಿಷ್ಠಾವಂತರು. ಉದ್ದನೆಯ ಕೂದಲು ಹೊಂದಿರುವ ಮಹಿಳೆಯರ ವ್ಯಕ್ತಿತ್ವ ಲಕ್ಷಣಗಳು ನೀವು ತಾಳ್ಮೆ, ಜಾಗರೂಕತನ ಮತ್ತು ನಿರಂತರತೆ ತೋರುತ್ತದೆ. ನೀವು ಹೆಚ್ಚು ದೃಢ ನಿರ್ಧಾರ ಮತ್ತು ನಿಮ್ಮ ಗುರಿಗಳಿಗೆ ಬದ್ಧರಾಗಿದ್ದೀರಿ. ನೀವು ಅಲ್ಪಾವಧಿಯ ಸಂಬಂಧಗಳಲ್ಲಿ ತೊಡಗುವುದಿಲ್ಲ. ವಿವಾಹವಾಗಿದ್ದರೆ ತಮ್ಮ ಸಂಗಾತಿಯನ್ನು ಗೌರವಿಸುತ್ತಾರೆ. ಅಷ್ಟೇ ಅಲ್ಲದೆ ನಿಷ್ಠೆಯಿಂದ ತಮ್ಮ ಸಂಬಂಧವನ್ನು ಮುಂದುವರಿಸಿಕೊಂಡು ಹೋಗುತ್ತಾರೆ. ಇಂಥ ಜನರು ಜೀವನದಲ್ಲಿ ಅಸಾಧ್ಯವಾದುದನ್ನು ಕಾಣುವುದಿಲ್ಲ. ಇಂಥವರು ಅತ್ಯಂತ ಕಷ್ಟಕರವಾದ ಕೆಲಸಗಳನ್ನು ಕೂಡ ಶ್ರದ್ಧೆಯಿಂದ ಪೂರ್ಣಗೊಳಿಸುತ್ತಾರೆ. 12ನೇ ಪ್ರಶ್ನೆ, ಟೀ ಕಾಫಿ ದಿನಕ್ಕೆ ಎಷ್ಟು ಬಾರಿ ಕುಡಿದರೆ ಮನುಷ್ಯ ಆರೋಗ್ಯವಾಗಿರುತ್ತಾನೆ? ಎ 4 ಬಾರಿ, ಬಿ 2 ಬಾರಿ, ಸಿ 6 ಬಾರಿ, ಡಿ 8 ಬಾರಿ. ಉತ್ತರ ಬಿ 2 ಬಾರಿ. 13ನೇ ಪ್ರಶ್ನೆ, ಯಾವ ಎಲೆ ಸೊಪ್ಪು ದೇಹದಲ್ಲಿ ರಕ್ತವನ್ನು ಶುದ್ಧೀಕರಿಸುತ್ತದೆ? ಎ ಪುದೀನ ಎಲೆ, ಬಿ ತುಳಸಿ ಎಲೆ, ಸಿ ಕರಿಬೇವು, ಡಿ ಬೇವಿನ ಎಲೆ. ಉತ್ತರ ಎ ಪುದೀನ ಎಲೆ.
14ನೇ ಪ್ರಶ್ನೆ, ಬೇಗ ಕೆಮ್ಮು ಕಡಿಮೆಯಾಗಲು ಏನು ತಿನ್ನಬೇಕು? ಎ ಅಜಿವಾನ, ಬಿ ತುಳಸಿ ಎಲೆ, ಸಿ ಅಲ್ಲ, ಡಿ ಮೆಣಸು. ಉತ್ತರ ಬಿ ತುಳಸಿ ಎಲೆ. 15ನೇ ಪ್ರಶ್ನೆ, ಮೂಳೆಗಳು ಗಟ್ಟಿಯಾಗಲು ಯಾವ ಹಣ್ಣು ತಿನ್ನಬೇಕು? ಎ ಬಾಳೆಹಣ್ಣು, ಬಿ ಕಲ್ಲಂಗಡಿ, ಸಿ ಪಪ್ಪಾಯಿ ಹಣ್ಣು, ಡಿ ದಾಳಿಂಬೆ ಹಣ್ಣು. ಉತ್ತರ ಎ ಬಾಳೆಹಣ್ಣು. 16ನೇ ಪ್ರಶ್ನೆ, ಜೀವನದಲ್ಲಿ ಹೃದಯಘಾತ ಬಾರದಂತೆ ತಡೆಯಲು ಯಾವ ಹಣ್ಣು ತಿನ್ನಬೇಕು? ಎ ದಾಳಿಂಬೆ ಹಣ್ಣು, ಬಿ ಪೇರಳೆ ಹಣ್ಣು, ಸಿ ಬಾಳೆಹಣ್ಣು, ಡಿ ಸೇಬು. ಉತ್ತರ ಬಿ ಪೇರಳೆ ಹಣ್ಣು. 17ನೇ ಪ್ರಶ್ನೆ, ಮಾನವನ ತಲೆಬುರುಡೆಯಲ್ಲಿ ಎಷ್ಟು ಮೂಳೆಗಳಿವೆ? ಎ 22 ಮೂಳೆಗಳು, ಬಿ 23 ಮೂಳೆಗಳು, ಸಿ 24 ಮೂಳೆಗಳು, ಡಿ 25 ಮೂಳೆಗಳು. ಉತ್ತರ ಎ 22 ಮೂಳೆಗಳು. 18ನೇ ಪ್ರಶ್ನೆ, ಮಧುಮೇಹ ರೋಗಿಗಳಿಗೆ ಯಾವ ಹಣ್ಣು ಉತ್ತಮ? ಎ ಸೇಬು, ಬಿ ದಾಳಿಂಬೆ, ಸಿ ದ್ರಾಕ್ಷಿಗಳು, ಡಿ ಹಲಸು. ಉತ್ತರ ಬಿ ದಾಳಿಂಬೆ. 19ನೇ ಪ್ರಶ್ನೆ, ಬಿಳಿ ಬಣ್ಣವನ್ನು ಇಷ್ಟಪಡದ ಏಕೈಕ ಪ್ರಾಣಿ ಯಾವುದು? ಎ ಹುಲಿ, ಬಿ ಆನೆ, ಸಿ ಕತ್ತೆ, ಡಿ ನಾಯಿ. ಉತ್ತರ ಎ ಹುಲಿ. 20ನೇ ಪ್ರಶ್ನೆ, ಯಾವುದನ್ನು ತಿನ್ನುವುದರಿಂದ ಸೊಳ್ಳೆಗಳು ಕಚ್ಚುವುದಿಲ್ಲ? ಎ ಬೆಳ್ಳುಳ್ಳಿ, ಬಿ ಸೌತೆಕಾಯಿ, ಸಿ ಕ್ಯಾರೆಟ್, ಡಿ ಬಾಳೆಹಣ್ಣು. ಉತ್ತರ ಎ ಬೆಳ್ಳುಳ್ಳಿ. ಯಾವ ಎಲೆಯ ವಾಸನೆ ಜ್ಞಾಪಕ ಶಕ್ತಿ ಬೇಗನೆ ಹೆಚ್ಚುತ್ತದೆ? ಎ ಪುದೀನ ಎಲೆ, ಬಿ ಕರಿಬೇವು, ಸಿ ಕೊತ್ತಂಬರಿ, ಸಿ ಸಾಸಿವೆ ಎಲೆ. ಉತ್ತರ ಎ ಪುದೀನ ಎಲೆ. ಪುದೀನ ಮೆಮೊರಿಯನ್ನು ಸುಧಾರಿಸುತ್ತದೆ. ಪುದೀನವನ್ನು ನಿಯಮಿತವಾಗಿ ಸೇವಿಸುವುದರಿಂದ ಜಾಗರೂಕತೆ, ಮೆಮೊರಿ ಧಾರಣ ಮತ್ತು ಇತರ ಅರಿವಿನ ಕಾರ್ಯಗಳನ್ನು ಸುಧಾರಿಸುವ ಮೂಲಕ ಮೆದುಳಿನ ಶಕ್ತಿಯನ್ನು ಹೆಚ್ಚಿಸಬಹುದು. ಯಾವ ತರಕಾರಿ ತಿಂದರೆ ಹಲ್ಲು ಶುದ್ಧವಾಗುತ್ತದೆ? ಎ ಹಾಗಲಕಾಯಿ, ಬಿ ಆಲೂಗಡ್ಡೆ, ಸಿ ಸೋಯಾಬೀನ್, ಡಿ ಕ್ಯಾರೆಟ್. ಉತ್ತರ ಬಿ ಕ್ಯಾರೆಟ್. ಕ್ಯಾರೆಟ್ಗಳು ಫೈಬರ್ ಮತ್ತು ಕಡಿಮೆ ಕ್ಯಾಲೋರಿಗಳನ್ನು ಹೊಂದಿರುತ್ತವೆ. ನಿಮ್ಮ ಹಲ್ಲುಗಳನ್ನು ಸ್ವಚ್ಛಗೊಳಿಸಲು ಕ್ಯಾರೆಟ್ ಸಹಾಯ ಮಾಡುತ್ತದೆ. ಹಾಲಿಗೆ ಅರಿಶಿಣ ಹಾಕಿ ಕುಡಿದರೆ ಏನಾಗುತ್ತದೆ? ಎ ಮೂಳೆಗಳಿಗೆ ಬಲ, ಬಿ ಚರ್ಮದ ಸೌಂದರ್ಯ, ಸಿ ಶೀತವನ್ನು ಕಡಿಮೆ ಮಾಡುತ್ತದೆ, ಡಿ ರೋಗ ನಿರೋಧಕ ಶಕ್ತಿ. ಉತ್ತರ ಮೇಲಿನ ಎಲ್ಲವೂ. ಹಾಲಿಗೆ ಅರಿಶಿಣವನ್ನು ಬೆರೆಸಿ ಕುಡಿಯುವುದರಿಂದ ಶೀತ, ಕೆಮ್ಮು, ಕಫ, ಜ್ವರ ದೂರವಾಗುತ್ತದೆ. ಬಿಸಿ ಹಾಲಿಗೆ ಅರಿಶಿಣ ಹಾಕಿ ಕುಡಿಯುವುದರಿಂದ ಮೂಳೆಗಳಿಗೆ ಬಲ ಬರುತ್ತದೆ. ಚರ್ಮದ ಸೌಂದರ್ಯ ಹೆಚ್ಚಾಗುತ್ತದೆ.